ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು, ಈಗ ಮತ್ತೆ ಇನ್ನೊಂದು KYC ಮಾಡಬೇಕಾಗಿದೆ, ಇನ್ನೊಂದು ಅಪ್ಡೇಟ್ ಮಾಡಬೇಕಾಗಿದೆ. ಅದೇನಂದ್ರೆ LPG ಗ್ಯಾಸ್. ನೀವೇನ್ ಗ್ಯಾಸ್ನ ಬಳಸ್ತಿದ್ದೀರಾ ಅದರದ್ದು KYC ಮಾಡಬೇಕು ಸ್ನೇಹಿತರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಆಗಸ್ಟ್ 16 ನೀವು KYC ಪೂರ್ಣಗೊಳಿಸಬೇಕು. ಇಲ್ಲ ಅಂದ್ರೆ ನಿಮ್ ಗ್ಯಾಸ್ ಸಂಪರ್ಕಕ್ಕೆ ಖಂಡಿತವಾಗಿಯೂ ತೊಂದರೆ ಉಂಟಾಗಬಹುದು ಸ್ನೇಹಿತರೆ. KYC ಕಂಪಲ್ಸರಿ ಆಗಿದೆ. KYC ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಇದು ಸೇಮ್ ಕಾರಣ. ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಸಿಗ್ಬೇಕು, ನಕಲಿ ಸಂಪರ್ಕಗಳನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ KYC ಕಡ್ಡಾಯ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗ್ಲೇ ಸುಮಾರು ಸರಿ ಅವರು ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ KYC ಮಾಡ್ಲಿಕ್ಕೆ. ಆದರೆ ಇನ್ನೂ ಎಷ್ಟೋ ಜನ KYC ಮಾಡೇ ಇಲ್ಲ. ಲಕ್ಷಾಂತರ ಗ್ರಾಹಕರು ಇನ್ನೂ ಮಾಡೇ ಇಲ್ಲ ಸ್ನೇಹಿತರೆ. ಅವರು ಕಂಪಲ್ಸರಿ ಆಗಿ ಮಾಡ್ಬೇಕು. ಸಮಯಕ್ಕೆ ಸರಿಯಾಗಿ ನೀವೇನಾದ್ರೂ ಮುಗಿಸ್ತಾ ಇದ್ರೆ ನಿಮ್ಗೆ ಸಬ್ಸಿಡಿ ಬರೋದು ನಿಂತು ಹೋಗ್ಬೋದು, ಅಥವಾ ನೀವು ಗ್ಯಾಸ್ ಬುಕ್ ಮಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಅದಕ್ಕೆ ಕಂಪಲ್ಸರಿ ಆಗಿ KYC ಮಾಡಿ ನೋಡಿ. ಇಲ್ಲಿ ನೋಡಿ, ಇದರಿಂದ ಏನೋ ನೀವು KYC ಮಾಡದೇ ಇದ್ರೆ ನಿಮ್ದು ಸಬ್ಸಿಡಿ ಬರೋದು ನಿಂತು ಹೋಗುತ್ತೆ. ನೀವು ಫುಲ್ ಅಮೌಂಟ್ ಕೊಟ್ಟು ಗ್ಯಾಸ್ ಸಿಲಿಂಡರ್ ತಗೊಳ್ಬೇಕಾಗತ್ತೆ. ಆಗಸ್ಟ್ 16 ನೀವು KYC ಮಾಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಸಬ್ಸಿಡಿ ನಿಮ್ಗೆ ನಿಂತು ಹೋಗ್ಬಹುದು, ಅಥವಾ ಆನ್ಲೈನ್ ಬುಕ್ಕಿಂಗ್ ಮಾಡುವಾಗ ನಿಮ್ಗೆ ತೊಂದರೆ ಉಂಟಾಗ್ಬಹುದು. ಹಾಗೆ ನಿಮ್ಗೆ ಸಿಲಿಂಡರ್ ಕೊಡುವಾಗ ಬಂದಾಗ ನೀವು KYC ಮಾಡಿಲ್ಲ, ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ತೊಂದರೆಗಳು ಸಾಧ್ಯ ಆಗ್ಬಹುದು ಸ್ನೇಹಿತರೆ. ಇವೆಲ್ಲ ಅಡಚಣೆಗಳು ದೂರ ಆಗ್ಬೇಕಂದ್ರೆ ಆಗಸ್ಟ್ 16 ನೀವು KYC ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ ಸ್ನೇಹಿತರೆ. KYC ಪೂರ್ಣಗೊಳಿಸಿದ್ರೆ ನೀವು ಆರಾಮಾಗಿ ನಿಮ್ ಫೋನಲ್ಲೇ ಬುಕ್ ಮಾಡೋದು. ಯಾವ ಕಚೇರಿಗೂ ಅಲೆದಾಡೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ನಿಮ್ ಫೋನಲ್ಲೇ ಬುಕ್ ಮಾಡಿ, ಹಾಗೆ ನಿಮ್ಗೆ ಸುರಕ್ಷಿತವಾಗಿ ನಿಮ್ ಮನೆಗೆ ಬಂದು ತಲುಪುತ್ತೆ. ಹಾಗೆ ಸಬ್ಸಿಡಿ ಕೂಡ ಸಿಗುತ್ತೆ ಸ್ನೇಹಿತರೆ. KYC ಮಾಡುವ ವಿಧಾನ ಹೇಗೆ? ನೀವು ಇದಕ್ಕೂ ಯಾವ ಕಚೇರಿನೂ ಅಲಿಬೇಕಾಗಿಲ್ಲ, ಯಾವ ಏಜೆನ್ಸಿನೂ ಕೇಳಬೇಕಾಗಿಲ್ಲ. ಆರಾಮಾಗಿ ನೀವು ನಿಮ್ಮ ಮನೆಯಲ್ಲೇ ಮೊಬೈಲಲ್ಲೇ ಮಾಡ್ಬೋದು. ಹೇಗಂತ ನೋಡೋಣ ಬನ್ನಿ. ಇಲ್ಲಿ ನಿಮ್ದು ಯಾವ ಕಂಪನಿ ಇದೆ, ಇಂಡಿಯನ್, ಭಾರತ್ ಗ್ಯಾಸ್ ಅಥವಾ LPG ಗ್ಯಾಸ್, ಆ ಕಂಪನಿಯ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್. ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ, ನೀವು ಯಾವ ನಂಬರ್ನ ನಿಮ್ ಪಾಸ್ಬುಕ್ ಅಲ್ಲಿ ನೀವು ಲಿಂಕ್ ಮಾಡಿರ್ತೀರಲ್ಲ, ಆ ಮೊಬೈಲ್ ಸಂಖ್ಯೆಯಿಂದ ನೀವು ಆ ಆಪ್ ಅಲ್ಲಿ ಲಾಗಿನ್ ಆಗಿ. ನಂತರ ಬಂದ್ಬಿಟ್ಟು ಅಲ್ಲಿ KYC ಅಥವಾ ಆಧಾರ್ ಪರಿಶೀಲನೆ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮುಂದೆ ಆಧಾರ್ ನಂಬರ್ ಹಾಕಿ KYC ಮಾಡಿಸ್ಬೋದು. ನಂತರ ಅಲ್ಲಿ ಒಂದೇನ್ ಕೇಳುತ್ತೆ, ನಿಮ್ ಫೋಟೋ ವೆರಿಫಿಕೇಶನ್. ನಿಮ್ ಮೊಬೈಲ್ ಅಲ್ಲೇ ನಿಮ್ದು ಏನು ಫೇಸ್ ನ ಇದು ಮಾಡಿ ರೆಕಾರ್ಡ್ ಮಾಡಿ ಅಲ್ಲಿ ಫೋಟೋ ವೆರಿಫಿಕೇಶನ್ ಆಗುತ್ತೆ. ಅದಾದ ನಂತರ ನಿಮ್ದು KYC ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಇಷ್ಟ ಮಾಡಿದ್ರೆ ಸಾಕು, ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಆರಾಮಾಗಿ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಬೋದು. ಸಬ್ಸಿಡಿನೂ ಸಿಗುತ್ತೆ, ಹಾಗೆ ಗ್ಯಾಸ್ ಸಿಲಿಂಡರ್ ನಿಮ್ ಮನೆಗೆ ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.